ಮರಳಿನ ಗಡಿಯಾರದ ರಹಸ್ಯ. ಜಾನಕಿ ಎಂಬ ಹಮ್ಮು ಹಕ್ಕಿ ಪ್ರತಿದಿನ ಕಾಡಿನ ಒಂದೇ ದಾರಿಯಲ್ಲಿ ಹಾಡುತ್ತಾ ಹಾರ್ತಿದ್ದಳು. ಆದರೆ ಆಕೆಗೆ ಬಹಳ ವರ್ಷಗಳಿಂದ ಮನಸ್ಸಿನಲ್ಲಿ ಒಂದು ಕುತೂಹಲ. ಕಾಡಿನ ಮಧ್ಯದಲ್ಲಿರುವ ಹಳೆಯ ಬಂಡೆಯೊಳಗೆ ಏನಿದೆ? ಒಂದು ದಿನ ಧೈರ್ಯ ಹಿಡಿದು ಆಕೆ ಬಂಡೆಯ ಒಳಗೆ ನುಗ್ಗಿಬಿಟ್ಟಳು. ಒಳಗೆ ಬೆಳಕೇ ಇಲ್ಲ. ಸ್ವಲ್ಪ ದೂರ ಹೋದ ಮೇಲೆ ಚಿನ್ನದಂತೆ ಹೊಳೆಯುತ್ತಿದ್ದ ಒಂದು ಮರಳಿನ ಗಡಿಯಾರ ಕಂಡುಬಂದಿತು. ಅದನ್ನು ಮುಟ್ಟಿತದಂತೆ ಟಿಂಕ್ ಎಂದು ಶಬ್ದವಾಯಿತು. ಗಡಿಯಾರದೊಳಗಿನ ಮರಳು ಚಂದದ ನಕ್ಷತ್ರಗಳಂತೆ ಹೊಳೆಯುತ್ತಾ ಜಾನಕಿಯ ಮುಂದೆ ಒಂದು ಹಸಿರು ಬೆಳಕಿನ ದಾರಿ ಮೂಡಿತು. ಆ ದಾರಿಯ ಕೊನೆಯಲ್ಲಿ ಒಂದು ಹಳೆಯ ಗೂಬೆ ಕುಳಿತಿದ್ದಿತು. ನೀನು ಗಡಿಯಾರವನ್ನು ಕಂಡುಕೊಂಡಿರುವುದರಿಂದ ಒಂದು ಸಂತಸದ ಆಶೆಯನ್ನು ನಾನು ನಿನಗೆ ಕೊಡುತ್ತೇನೆ, ಅಂದ ಗೂಬೆ. ಜಾನಕಿ ಯೋಚಿಸಿ ಹೇಳಿತು, ನನ್ನ ಕಾಡಿನ ಎಲ್ಲಾ ಹಕ್ಕಿಗಳು ಸಂತೋಷವಾಗಿ ಹಸಿವಿಲ್ಲದೆ ಬದುಕಲಿ. ಗೂಬೆ ನಗುತ್ತಾ ತನ್ನ ರೆಕ್ಕೆಗಳನ್ನು ಅಲುಗಿಸಿತು. ಕ್ಷಣದಲ್ಲಿ ಕಾಡು ಹಸಿರು, ಸಂಪೂರ್ಣ, ಹಣ್ಣು ಹೂಗಳಿಂದ ತುಂಬಿತು. ಎಲ್ಲಾ ಹಕ್ಕಿಗಳು ಹಾಡುತ್ತಾ ಜಾನಕಿಗೆ ಧನ್ಯವಾದ ಹೇಳಿದರು. ಆ ದಿನದಿಂದ ಜಾನಕಿ ಕಾಡಿನ ಎಲ್ಲರಿಗೂ ಹಾಡುವ ಹೃದಯದ ನಾಯಕಿ ಎಂದು ಪ್ರಸಿದ್ಧಳಾದಳು.